ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೇಜಿಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಈ ದಿವಸ ನಾವು ಉದ್ದಿನವಡೆ ತೋರಿಸ್ತಾ ಇದ್ದೀವಿ. ಉದ್ದಿನವಡೆಗೆ ಬೇಕಾದಂಥ ಪದಾರ್ಥ. ಉದ್ದಿನ ವಡೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಉದ್ದಿನ ಬೇಳೆ 2 ರಿಂದ 3 ಗಂಟೆ ನೆನೆಸಿರುವಂಥದ್ದು, ಅಕ್ಕಿ ಹಿಟ್ಟು, ಕಾಳು ಮೆಣಸು ಮತ್ತು ಜೀರಿಗೆಯ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಇಂಗು, ಸಣ್ಣದಾಗಿ ಕತ್ತರಿಸಿರುವಂತಹ ಹಸಿಮೆಣಸಿನಕಾಯಿ, ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈ ಎಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಇವತ್ತು ಉದ್ದಿನ ವಡೆನ ಮಾಡಿ ನೋಡೋಣ ಹೇಗಾಗತ್ತೆ, ಅದು ರುಚಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಈಗ ಉದ್ದಿನ ಬೇಳೆನ ಚೆನ್ನಾಗಿ ಹದವಾಗಿ ರುಬ್ಕೊಂಡು ಬರಬೇಕು. ಇದು 2 ರಿಂದ 2.5 ಗಂಟೆ ಕಾಲ 3 ಗಂಟೆ ಕಾಲ ನೆನೆಸಿದೆ. ಫಸ್ಟ್ ನೆನೆಸೋದಕ್ಕೆ ಮುಂಚೆನೇನೆ ಬಂಧುಗಳೇ 3 ರಿಂದ 4 ಸಲ ಉದ್ದಿನ ಬೇಳೆನ ಚೆನ್ನಾಗಿ ತೊಳ್ಕೊಂಬಿಡಿ. ಆ ಪೌಡ್ರು ಇರಬಾರ್ದು ಉದ್ದಿನ ಬೇಳೆ. ಈಗ ಅದಕ್ಕೆ ಹಾಕ್ಬಿಡಿ. ಇದನ್ನೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ಅದನ್ನ ರುಬ್ಕೊಂಡು ಬರುವಂತ ಒಂದು ಕೆಲಸ ಆಗ್ಬೇಕು. ಈಗ ಉದ್ದಿನ ಹಿಟ್ಟು ರೆಡಿ ಇದೆ. 3 ಸಲ ತೊಳೆದು ಆಮೇಲೆ 2 ರಿಂದ 3 ಗಂಟೆ ನೆನೆಸಿ ಹಾಕಿ ರುಬ್ಬಿಸ್ಕೊಂಡು ಬಂದಿರೋ ಉದ್ದಿನ ಹಿಟ್ಟು. ಇದಕ್ಕೆ ಉದ್ದಿನ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಬೈಂಡಿಂಗ್ ಕೊಡುತ್ತೆ, ಒಂದು ಫಿನಿಶಿಂಗ್ ಕೊಡುತ್ತೆ, ಜೊತೆಗೆ ಆ ಕ್ರಿಸ್ಪಿನೆಸ್ ಗರ್ಗರಿ ಅಂತ ಕ್ರಿಸ್ಪಿನೆಸ್ ಕೊಡುತ್ತೆ. ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಬಿಟ್ರೆ ವಡೆ ಹೊರಟು ಬಂದ್ಬಿಡುತ್ತೆ. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ 1 ಚಮಚ ಸಾಕು. ಸ್ವಲ್ಪ ಇಂಗು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಸ್ವಲ್ಪ, ವೆರಿ ಗುಡ್. ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋದು, ಸಣ್ಣಗೆ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪು, ಹಂಗಾಗಿ ಇಡೀ ಕರ್ಬೇವಿನ ಸೊಪ್ಪು ಹಾಕೋದು ಬೇಡ. ಈ ಹಂತದಲ್ಲಿ ಇದಕ್ಕೆ ಬೇಕಾದ್ರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು. ನಾವು ಹಾಕ್ತಾ ಇಲ್ಲ, ಬೇಕಾದ್ರೆ ಅವಶ್ಯಕತೆ ಇದ್ರೆ ಈರುಳ್ಳಿನ ಕಟ್ ಮಾಡಿ ಹಾಕ್ತೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಎತ್ತಿರೋ ಕಾಯಿಚೂರು, ಅದು ನಾವು ಕಟ್ ಮಾಡ್ಕೊಂಡಿದೀವಿ ಅಂತ ಎಲ್ಲ ಹಾಕ್ಬೇಕು ಅಂತಿಲ್ಲ, ಎಷ್ಟು ಬೇಕೋ ಅಷ್ಟು. ಆ ಬಾಯಿ ಸಿಗಬೇಕು. ನಾವು ಎಷ್ಟು ಪ್ರಮಾಣದ ಮಾಡ್ತಾ ಇದೀವೋ ಅದಕ್ಕೆ ಸರಿ ಹೊಂದೋ ಅಷ್ಟು ಹಾಕಿದ್ರೆ ಸಾಕು. ಈ ಜೀರಿಗೆ ಮೆಣಸು ಪೌಡರ್ ಅಲ್ಲ ಇದು, ಸುಮ್ಮನೆ ಒಂದ್ಸಲ ರಫ್ ಮಾಡ್ಕೊಳ್ಳೋದಷ್ಟೇ. ಈ ಜೀರಿಗೆನೂ ಕಾಣಬೇಕು, ಮೆಣಸು ಕಾಣಬೇಕು. ಹಂಗಂದ್ರೆ ಮೆಣಸು ಉಂಡೆ ಇರಬಾರ್ದು. ಒಂದೊಂದು ಕಾಳು ಉಂಡೆ ಮೆಣಸು ಬಂದ್ರೆ ಬರಲಿ. ನೋಡು, ಇದಿಷ್ಟು ನಾವು ಮೆಣಸನ್ನ ಹಾಕ್ತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು, ಅಷ್ಟೊಂದು ಬೇಡ, ಸಾಕು. ರುಚಿಗೆ ತಕ್ಕಷ್ಟು ಅವ್ರಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟು. ಇದನ್ನ ಸ್ಪೂನಲ್ಲಿ ಕ್ಲೀನಾಗಿ ಕಲಿಸ್ಬೇಕು. ಇಲ್ಲಿ ಎಣ್ಣೆ ಕಾದಿದೆ ಆಯ್ತಾ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಒಂಚೂರು ನೀರು ಹೊಡೆದ್ರೆ ಗೊತ್ತಾಗುತ್ತೆ. ಉದ್ದಿಟ್ಟು ಏನೇ ನುಗ್ಸಿದ್ರು ಕೈಯಿನ ಶಕ್ತಿ ಬೇಕು. ಕೈಗೆ ಒಂದು ಪವರ್ ಇದೆ. ಇಲ್ಲ ಅಂದ್ರೆ ನಾವು ಎಲ್ಲಾದ್ರೂ ಅನ್ನ ಎಲ್ಲ ಚಿತ್ರಾನ್ನ ಮಾಡ್ತೀವಿ, ಎಲ್ಲಾದ್ರೂ ಕೈಯಲ್ಲೇ ಕಲ್ಸೋದು. ದೋಸೆ ರುಬ್ಬಿಸ್ತೀಯಲ್ಲ, ಕೈಗೆ ಅದೊಂದು ವಿಶೇಷವಾದ ಶಕ್ತಿ ಇದೆ. ಫರ್ಮೆಂಟೇಶನ್ ಕಲ್ಸನ್ನ ಅಂತಾನೆ ಕರೀತಾರೆ. ಹೌದು, ಕೈಯಿಂದ ಕಲಿಸ್ತೀವಲ್ವಾ, ಅದಕ್ಕೆ ಕಲ್ಸನ್ನ ಅಂತಾನೆ ಕರೆಯೋ ಒಂದು ಈ ಮದುವೆ ಮನೆಗಳಲ್ಲಿ ನಾವು ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಕೈಯಲ್ಲಿ ಕಲ್ಸಿದ್ರೆ ಕೆಲವ್ರು ಬರ್ತಾರೆ, ಆಧುನಿಕ ವ್ಯಕ್ತಿಗಳು. ಏನ್ ಕೈಯಲ್ಲಿ ಕಲಿಸ್ತಿಲ್ಲ, ಕೈಯಲ್ಲಿ ಕಲ್ಸೋದನ್ನೇ ಯಾವ್ದ್ರಲ್ಲಿ ಕಲ್ಸ್ಬೇಕು? ನಾವು ಆರ್ಟಿಫಿಷಿಯಲ್ ಅನ್ನದ ಕೈ, ಈ ತರ ಕೈ ಜಾರ ಈ ತರದ್ದೆಲ್ಲ ಕಲ್ಸಿದ್ರೆ ಇದು ಹೊಂದ್ಕೊಳ್ಳೋ ಹಂಗೆ ಅದು ಹೊಂದ್ಕೊಳ್ಳೋ. ಈಗ ಎಣ್ಣೆ ಕಾದಿದೆ, ಕೈನ ನೀರು ಮಾಡ್ಕೊಂಡು ನಾವು ಉದ್ದಿನವಡೆಗೆ ಹಾಕೋಣ. ಚಟ್ನಿಗೂ ರುಬ್ಕೊಂಡ್ಬಿಟ್ಟಿದ್ಯಾ? 5 ಕ್ಲಾಸ್ ರೆಡಿ ಆಗಿದೆ. ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿದೆಯಲ್ಲ, ಮಿಕ್ಸ್ ಮಾಡ್ಕೊಂಡ್ಬಿಡು. ಈಗೇನು ಈ ಥರ ಹಿಂಗೆ ಉಂಡೆ ತಗೊಂಡು ಹಿಂಗೆ ತೂತು ಮಾಡಿ ಬಿಡಬೇಕು. ಹಾಕೋವಾಗ ಕೈ ಹುಷಾರು. ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ. ಚಿಕ್ಕದೇ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ನೀವು 1 ತಿನ್ನೋ ಜಾಗದಲ್ಲಿ 2 ತಿನ್ಬೋದಲ್ವಾ? ತಕ್ಷಣ ಒಂದೇ ಹೋಟ್ಲ್ ಥರ ಒಂದೇ ಉದ್ದಿನವಡೆ ಮಾಡ್ಕೊಂಡ್ಬಿಟ್ರೆ ಒಂದು ಉದ್ದಿನವಡೆಗೆ ಸುಸ್ತಾಗಿ ಹೋಗುತ್ತೆ.
ಹೌದು. ಒಂದು 2-3 ಈ ಥರ ಆದರೆ ಚಿಕ್ಕದಾಗಿದ್ರೆ ಒಂದು 2-3 ಉದ್ನೋಡೆ ಮಾಡ್ಕೋಬೋದು, ತಿನ್ಬೋದು. ಕಣ್ಣಿಗೆ ತೃಪ್ತಿ ಆಗತ್ತೆ, ಹೌದು. ಆದ್ರೆ ಮನಸ್ಸಿಗೆ ತೃಪ್ತಿ ಆಗಲ್ಲ. ಹೌದು, ದೊಡ್ಡದಾಗಿರೋದು ಒಂದೇ ಮಾಡ್ಕೊಂಡು ತಿಂದಾಗ. ಖಂಡಿತ. ಅದೇ ಕಣ್ಣಿನ ತೃಪ್ತಿ ನೋಡಕ್ ಹೋದ್ರೆ ಮನಸ್ಸಿಗೂ ಅಷ್ಟೇ ಬೆಲೆ ಕೊಡ್ಬೇಕಲ್ವಾ? ಹೌದೌದು. ಅದಕ್ಕೆ ಚಿಕ್ಕದಾಗಿರೋದು 2-3 ಮಾಡ್ಕೊಂಡು ತಿಂದ್ರೆ ಹೌದು, ಅದು ಮನಸ್ಸಿಗೂ ಸಮಾಧಾನ ಆಗತ್ತೆ. ಗಿರ್ಗರಿಯ ಕ್ರಿಸ್ಪಿ ಆಗಿರುತ್ತೆ. ಹೌದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಒಟ್ಟಿಗೆ ತಟ್ಟೆಗೆ ಊಟ ಹಾಕೊಂಡ್ಬಿಡ್ತಾರೆ. ಹೌದು. ಒಂದಷ್ಟು ಅನ್ನ, ಒಂದಷ್ಟು ಸಾಂಬಾರು ಎಲ್ಲ. ಅದು ನೋಡೋರು ಕಣ್ಣಿಗೆ ಏನಾಗುತ್ತೆ ಅಂದ್ರೆ ದೃಷ್ಟಿ ಆದಂಗೆ ಆಗುತ್ತೆ. ಹೌದು. ಹಾಗಾಗಿ ಅದು ಒಳ್ಳೇದು. ಅದನ್ನೇ 2-3 ಸಲ ಹಾಕೊಂತೀನಿ. ಹೌದು. ನಿಮ್ಮ ಅನ್ನ, ನಿಮ್ಮ ಸಾಂಬಾರು, ನಿಮ್ಮ ಊಟ ಅದನ್ನ 2-3 ಸಲ ಹಾಕೊಂಡು ತಿಂದ್ರೆ ನೋಡೋರು ಕಣ್ಣಿಗೆ. ಇನ್ನೊಂದ್ ಹೇಳ್ತಾರೆ, ಊಟ ತನ್ನಿಚ್ಛೆ ನೋಟ ಪರನಿಚ್ಛೆ ಅಂತ. ಹಂಗೆ ನಮ್ ಇಷ್ಟ ಅನ್ಕೊಂಡು ನಾವ್ ಎಲ್ಲಾನು ಬಡಿಸ್ಕೊಂಡು ತಿನ್ನೋದ್ರ ಬದಲು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಅವಾಗ ನೋಡೋರ್ಗು ಏನೋ ಬೇರೆ ರೀತಿಯಲ್ಲಿ ಕಾಣಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರೆ, ಒಂದು 10 ಐಟಮ್ ಒಟ್ಟಿಗೆ ಹಾಕೊಂಡ್ಬಿಟ್ಟು ಅದನ್ನ ಆಮೇಲೆ ಎಲ್ಲ ಚೆಲ್ಲೋದು. ಅದು ಬೇಡ. ನಿಧಾನಿಗೆ ಬಫೆ ಐಟಮ್ ಅಲ್ಲೆಲ್ಲ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ. ಹೌದಲ್ವಾ? ಹೌದು, ನಿಜ. ನೀವು 4 ಸಾರಿ ಬಡಿಸ್ಕೊಂಡ್ರೆ ಯಾರು ಬೇಡ ಅನ್ನಲ್ಲ, ಖಂಡಿತ ಅನ್ನಲ್ಲ. ಅರೆ ಊಟ ಅನ್ನೋ ಒಂದು ವಿಷಯದಲ್ಲಿ ಮಾತ್ರ, ನಮ್ಮ ದೇಹಕ್ಕೆ ಹೋಗುವಂತ ಒಂದು ಆಹಾರ ಪದಾರ್ಥದಲ್ಲಿ ಮಾತ್ರ ಮನುಷ್ಯನಿಗೆ ತೃಪ್ತಿ ಇದೆ. ಖಂಡಿತ. ಅದ್ ಬಿಟ್ರೆ ಯಾವ ವಸ್ತುಗಳಲ್ಲೂ, ಪ್ರಾಪಂಚಿಕವಾಗಿರುವಂತ ಯಾವ ವಸ್ತುಗಳಲ್ಲೂ ತೃಪ್ತಿ ಅನ್ನೋದಿಲ್ಲ. ಚಿನ್ನ ಕೊಡ್ಲಿ ನನಗೆ ಇನ್ನೂ ಬೇಕು ಅಂತಾರೆ, ಮನೆ ಕೊಡ್ಲಿ ಇನ್ನೂ ಚೆನ್ನಾಗಿರೋ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಪುರಂದರದಾಸ ಹೇಳಿದ, ಇಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ, ಮತ್ತಷ್ಟು ಇನ್ನಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ. ಹೌದು. ಇಷ್ಟು ದೊರಕಿದ್ರೆ ಇನ್ನಷ್ಟು ಬೇಕು, ಇನ್ನಷ್ಟು ದೊರಕಿದ್ರೆ ಮತ್ತಷ್ಟು ಬೇಕು. ಚೆನ್ನಾಗ್ ಕೆಲಸ ಮಾಡಿ ದುಡಿತಿರ್ತಾರೆ, ಅವ್ರು ಹೇಳೋದೇನು ಅಂದ್ರೆ ಇವಾಗ ನನ್ಗೆ ಇನ್ನೊಂದು 10,000 ಸಂಬಳ ಜಾಸ್ತಿ ಬಂದ್ರೆ, ಇನ್ನೊಂದು 50,000 ಸಂಬಳ ಜಾಸ್ತಿ ಬಂದ್ರೆ ತೃಪ್ತಿ ಅನ್ನೋದಿಲ್ಲ. ಅದೇ ಊಟದ ವಿಷಯಕ್ಕೆ ಬಂದಾಗ ಅಥವಾ ಏನೇ ತಿನ್ನೋ ವಿಷಯಕ್ಕೆ ಬಂದಾಗ ಅದಕ್ಕೆ ನಂಗೆ ಸಾಕು, ಎಷ್ಟೇ ತಿಂದ್ರು, ಎಷ್ಟೇ ರಾಶಿ ಇಟ್ಟಿರ್ಲಿ ಎದುರುಗಡೆ, ತಿನ್ನಿಯೋ ಇಲ್ಲ ಹೊಟ್ಟೆ ತುಂಬ ಇನ್ನಾಗಲ್ಲ, ಅದು ಒಂದಕ್ಕೆ ಬರುತ್ತೆ. ಅದರಿಂದಾಗಿ ಊಟ ತಿಂಡಿ ವಿಷಯಕ್ಕೆ ಬಂದಾಗ ತೃಪ್ತಿಯಾಗಿ ಸಾಕು ಅನ್ನೋವರ್ಗು ಸಮಾಧಾನವಾಗಿ ನೀವು 2 ಸರಿ ಬಡಿಸ್ಕೊಂಡ್ರು ಸರಿ, 4 ಸರಿ ಬಡಿಸ್ಕೊಂಡ್ರು ಸರಿ, ತೃಪ್ತಿಯಾಗಿ ಸಮಾಧಾನವಾಗಿ ತಿನ್ಬೇಕು ಅನ್ನೋ. ಆಮೇಲೆ ಇನ್ನೊಂದು, ಈ ಮದುವೆ, ಈ ಗೃಹ ಪ್ರವೇಶ ಅಂತ ಫಂಕ್ಷನ್ ಸಮಾರಂಭಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ನಾನು ಅಷ್ಟು ಲಕ್ಷ ಖರ್ಚು ಮಾಡಿದೆ, ನಾನು ಇಷ್ಟು ಲಕ್ಷ. ಊಟಕ್ಕೆ ಎಷ್ಟು ಖರ್ಚು ಮಾಡಿರ್ತಾರೆ. ತೃಪ್ತಿ ಯಾವ್ದು ಕೊಡುತ್ತೆ? ನಿನ್ನ ಬಂಗಾರ ಕೊಡಲ್ಲ, ನಿನ್ನ ಉಡುಪು ಕೊಡಲ್ಲ, ನಿನ್ನ ತೊಡುಗೆ ಕೊಡಲ್ಲ. ಆಯ್ತಾ? ತೃಪ್ತಿ ಪ್ರತಿಯೊಬ್ಬರಿಗೂ ಬಂದವ್ರಿಗೆ ಬೇಕಾಗಿರೋದೇನಮ್ಮ? ನಿನ್ನ ಬಂಗಾರ, ನಿನ್ನ ಉಡುಪು, ನಿನ್ನ ತೊಡುಗೆ ಬೇಕಾಗಿಲ್ಲ. ಬಂದವ್ರಿಗೆ ಬೇಕಾಗಿರೋ ಒಂದು ಅದ್ಭುತವಾದ ಊಟ. ಒಳ್ಳೆ ಆ ಊಟ ಕೊಟ್ಬಿಟ್ರೆ, ಆ ಮದುವೆಗೆ ಹೋಗಿದ್ದಪ್ಪ. ಎಷ್ಟೋ ಜನ ಹೇಳ್ತಾರೆ, ಒಂದು 10 ವರ್ಷದ ಹಿಂದೆ ಒಂದು ಮದುವೆಗೆ ಹೋಗಿದ್ದೆ, ಅವ್ರ ಮನೇಲಿ ನಮ್ಮ ರಾಮರತ್ನಮ್ಮ ಅವ್ರ ಮನೇಲಿ ಒಂದು ದೊಡ್ಡ ಮಗಳ ಮದುವೆಗೆ ಅಡುಗೆ ಮಾಡಿಸಿದ್ರಪ್ಪ. ಇವತ್ತಿಗೂ ನಾವು ಹೇಳ್ತೀವಿ, ಅಡುಗೆ ಮಾಡಿಸಿದ್ರಪ್ಪ. ಆ ಅಡುಗೆ ನಾನು ನನಗೆ ಇವತ್ತಿನ ತನಕ ಮರೆಯೋಕ್ಕಾಗಲ್ಲ. ಇನ್ನು ಚೆನ್ನ ಬೆಳ್ಳಿ ಎಲ್ಲ ಗ್ಯಾಪ್ಕ ಬರಲ್ಲ, ಉಡುಪು ಎಲ್ಲ ಗ್ಯಾಪ್ಕ ಬರಲ್ಲ ಅವ್ರಿಗೆ. ಈಗ ಇದು ಹಾಫ್ ಬಾಯಿಲ್ ಮಾಡಿ ತೆಕ್ಕೋಬೇಕು. ಉದ್ರೋಣೆ ಹಾಫ್ ಬಾಯಿಲ್ ಮಾಡಿ ತೆಕ್ಕೊಂಡು ಮತ್ತೆ ಇನ್ನೊಂದ್ಸಲ ಬೇಕು ಮಾಡಿದ್ರೆ ಪರಿಪಕ್ವವಾಗಿ ಬೇಯುತ್ತೆ, ಎಣ್ಣೆ ಕುಡಿಯಲ್ಲ, ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ, ಹದವಾಗಿ ಬೇಯುತ್ತೆ. ಹೌದು. ಅದು ಇವಾಗ ಹಾಫ್ ಬಾಯ್ಲ್ ಆದಾಗ್ಲೇನೆ ಅದೊಂದು ಕಣಿ ಅನ್ನೋ ಸೌಂಡ್ ಬರ್ತಾ ಇದೆ. ಅಂದ್ರೆ ಅದು ಹೊರಗಡೆ ಲೇಯರ್ ಕ್ರಿಸ್ಪಿ ಆಗಿದೆ ಅಂತ ಅನ್ನೋ ಒಂದು ಇಂಡಿಕೇಶನ್ ತೋರಿಸ್ತಾ ಇದೆ. ಇವಾಗ ನಾವು ಇನ್ನೊಂದ್ಸರಿ ಹಾಕಿದ್ರೆ ಮೋಸ್ಟ್ಲಿ ಪೂರ್ತಿ ಕಲರ್ಫುಲ್ ಆಗಿ ಚೆನ್ನಾಗಿ ಬರುತ್ತೆ. ಖಂಡಿತ. ಅತಿಯಾಗಿ ನೆನೆಸಿದ್ರೆ ಉದ್ದಿನ ಬೇಳೆ ಗಂಟೆ ಈಗ ನಾವು ಹೇಳಿದೀವಿ, 1-2 ಗಂಟೆ 3 ಗಂಟೆ ಕಾಲ ನೆನೆಸಿ ಅಂತ. ನೀ ಜಾಸ್ತಿ ನೆನೆಸ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ರೆ, ಅದನ್ನೇ ಒಂದು 4 ಗಂಟೆ 5 ಗಂಟೆ ನೆನೆಸ್ಬಿಟ್ರೆ ಫುಲ್ ಉದ್ರೋಡಿ ಫುಲ್ ಕೆಂಪಾಗ್ಬಿಡುತ್ತೆ. ಬಿಟ್ಟ ತಕ್ಷಣ ಕೆಂಪಾಗುತ್ತೆ. ಅಯ್ಯೋ ಸೀದೋಗ್ತಾ ಇದೀನಿ ಅಂತ ತೆಗೆದ್ಬಿಡ್ತಾರೆ. ಒಳಗಡೆ ಎಲ್ಲ ಹಿಟ್ಟು ಹಾಗಾಗಿ ಈಗ ಹಾಫ್ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಮತ್ತೆ ಎಣ್ಣೆ ಕಾದಿದೆ, ಕಮ್ಮಿ ಕಾವಲ್ಲಿ ಬಿಡಬಾರ್ದು. ಹೀಗೆ ಈ ಕೈ ಜಾರನ ಅಡ್ಡ ಇಟ್ಕೊಂಡು ಬಿಟ್ರೆ ನಿನಗೆ ಕೈಗೆ ಮೈಗೆ ಸಿಡಿಬಾರ್ದು. ನೋಡಿ ಹಿಂಗೆ ನಾವು ಉದ್ದಿನೊಡೆ ಬಿಟ್ಟ ತಕ್ಷಣ ಈ ಥರ ನೊರೆ ಬರಬೇಕು. ಅದು ಬೇಕು ಗೊತ್ತಾಗುತ್ತೆ. ಕಾವಿಲ್ಲದೆ ಹೋದ್ರೆ ನೊರೆ ಬರಲ್ಲ. ಸ್ವಲ್ಪ ಕಲರ್ಫುಲ್ ಆಗಿ ತೆಗಿಬೇಕು. ಗೋಲ್ಡನ್ ಬ್ರೌನ್ ಅಂತಾರಲ್ಲ, ಗೋಲ್ಡನ್ ಬ್ರೌನ್ ಹೋಟ್ಲಗಳೆಲ್ಲ ಜೋಡಿಸಿರ್ತಾರಲ್ಲ, ನೋಡುತ್ತೀಯಲ್ಲ. ಸೊ ಇಲ್ಲಿ ಒಂದು ಒಳ್ಳೆ ಟಿಪ್ ಸಿಕ್ಕಿದೆ.
ಏನು ಅಂತಂದ್ರೆ ಉದ್ದಿನ ವಡೆ ಮಾಡ್ಬೇಕು ಅಂತಂದಾಗ ಉದ್ದಿನ ಬೇಳೆನ ತುಂಬಾ ಹೊತ್ತು ನೆನೆ ಇಡ್ಬೇಡಿ ಅಂತ ಹೇಳಿದ್ರು. ಯಾಕೆ ಅಂತಾನು ಹೇಳಿದ್ರು, 2 ರಿಂದ 2.5 ಗಂಟೆ, ತುಂಬಾ ಅಂದ್ರೆ 3 ಗಂಟೆವರೆಗೂ ನೆನೆಸಿ, ಅದಕ್ಕಿಂತ ಹೆಚ್ಚಾಗಿ ನೆನೆಸ್ಬೇಡಿ. ನೆನೆಸಿದ್ರೆ ಉದ್ದಿನ ಬೇಳೆ ನೆನೆಸಿದಾಗ ಅದು ನಿಮ್ಗೆ ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಬರಲ್ಲ, ಕಲ್ಕಲ್ಲಾಗತ್ತೆ. ಕಲ್ಕಲ್ ಅಂತಂದ್ರೆ ಅದು ಬಾಯಲ್ಲಿ ತಿನ್ನೋವಾಗ ಒಂಥರ ಒಂದು ಮೃದುವಾದ ಫೀಲ್ ಬರಲ್ಲ, ಗಟ್ಟಿ ಗಟ್ಟಿ ಅನ್ಸತ್ತೆ, ತುಂಬಾ ಜೋರಾಗಿ ಅಗಿಬೇಕು ಅನ್ನೋ ಜಾಸ್ತಿ ಹಾಕ್ಬಿಟ್ರುವೆ ಕಲ್ಕಲ್ ಬರ್ತೇವೆ. ಸೊ ಎಷ್ಟು ಬೇಕೋ ಬೈಂಡಿಂಗ್ಗೆ ಅದೊಂದು ಗರಿ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಸೊ ಅಕ್ಕಿ ಹಿಟ್ಟು ಜಾಸ್ತಿ ಹಾಕಬಾರ್ದು, ಜೊತೆಗೆ ಉದ್ದಿನ ಬೇಳೆ ನೆನೆಸುವಾಗ 2 ರಿಂದ 3 ಗಂಟೆ ಅಷ್ಟೇ ನೆನೆಸಬೇಕು. ಆಕ್ಚುಲಿ 3 ಬೇಕಾಗಿದೆ, 2 ಗಂಟೆ ಕಲ್ಲ ಚೆನ್ನಾಗಿ ನೆನೆಯುತ್ತೆ ಈಗ. ಸೊ ಅದನ್ನ ಒಳ್ಳೆ ಟಿಪ್ ಸಿಕ್ಕಿದೆ. ಸೊ ಅದನ್ನ ನಾವು ಇನ್ಮೇಲೆ ಉದ್ದಿನ ವಡೆ ಮಾಡುವಾಗ ಇದನ್ನ ನೆನಪಲ್ಲಿ ಇಟ್ಕೊಂಡು ನಾವು ಇದನ್ನ ಫಾಲೋ ಮಾಡಿದ್ರೆ ನಮ್ಗೆ ಒಳ್ಳೆ ರೀತಿಯ ಉದ್ದಿನ ವಡೆ ಸಿಗತ್ತೆ ಅಂತ ಇದನ್ನ ನೆನ್ಪಿಟ್ಕೊಳ್ಳುವಂತ ಒಂದು ಅಂಶ ಇದು. ಸೊ ಇದನ್ನ ನೆನ್ಪಿಟ್ಕೊಂಡು ಈ ತರ ಟಿಪ್ಸ್ ಎಲ್ಲ ಸಿಗ್ತಾ ಇದ್ರೆ ಅಡಿಗೆ ಮಾಡೋದು ಕಷ್ಟ ಇಲ್ಲ, ಮಾಡಿ ಕೊಡೋದು ಕಷ್ಟ ಇಲ್ಲ, ಅದು ರುಚಿಯಾಗಿರೋದನ್ನ ಸೇವಿಸಬಹುದು ಅಂತ. ಸೊ ಈ ತರದ ಟಿಪ್ಸ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ನಮ್ಮ ವೀಕ್ಷಕರಿಗೆ, ನಮ್ಮ ಬಂಧುಗಳಿಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಾನು ಪದೇ ಪದೇ ನಮ್ಮ ಒಗ್ಗರಣೆ ಡಬ್ಬಿ ಮುರಳಿ ಸರ್ನ, ಜಿಕರಣ ಒಗ್ಗರಣೆ ಡಬ್ಬಿ ಮುರಳಿ ಸರ್ನ ನಾ ಜ್ಞಾಪಕ ಮಾಡ್ಕೊತಾ ಇರ್ತೀನಿ. ಯಾಕೆಂದ್ರೆ ನಾವು ಅಷ್ಟು ಒಬ್ಬೊಬ್ರು, ಈಗ ನಾನು ಹೆಚ್ಚು ಕಮ್ಮಿ ಒಂದು 500-600 ಅಡುಗೆ ತೋರಿಸಿದ್ದೀನಿ, 600-650 ಅಡುಗೆ. ಅವರು ಯಾವ್ದಾರ ಒಂದು ಅಡುಗೆ ಮಾಡ್ತೀನಿ ತೋರಿಸಿದ್ರೆ ಉದ್ದಣೆ ಹೇಳೋರು, ಉದ್ದಣೆ ಒಂದ್ ದಿವಸ ಮಾಡಿ ತೋರಿಸಿದೆ. ಹಂಗಾರೆ ಈ ನಾವು ಚಮಚದಲ್ಲಿ ತಗೊಂಡು ಉದ್ದಿನವಡೆನ ಕಟ್ ಮಾಡಿದ್ರೆ ಅದು ಕ್ಲೀನಾಗಿ ಹೋಗ್ಬೇಕು, ಗಟ್ಟಿ ಇರಬಾರ್ದು. ಕ್ಲೀನಾಗಿ ಆ ಉದ್ದಿನವಡೆ ಒಳಗಡೆ ಇಳಿದ್ರೆ ಉದ್ದಿನವಡೆ ಅದ್ಭುತವಾಗಿರುತ್ತೆ ಅನ್ನೋದು. ಅವರ ಒಂದೊಂದು ಮಾತುವೆ ಅದ್ಭುತ. ಅದು ಯಾಕೆಂದ್ರೆ ಅವರು ರುಚಿ ನೋಡಿದ್ದ ಅಡುಗೆನೇ ಹೆಚ್ಚು ಕಮ್ಮಿ 6,000 ಅಡುಗೆ. ಅವ್ರು ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅವ್ರು ಎಂತೆಂಥ ಅಡುಗೆಗಳನ್ನ ರುಚಿ ನೋಡಿರ್ಬೇಕು. ಎಲ್ರಿಗೂ ಕಾಮೆಂಟ್ಸ್ ಮಾಡಕ್ ಬರಲ್ಲ. ಆಮೇಲೆ 100ಕ್ಕೆ 10% ಅಥವಾ ಒಂದು 5% ಕೆಲವರು ಕಾಮೆಂಟ್ ಮಾಡೋದಕ್ಕೆ ಅಂತಾನೆ ಬರ್ತಾರೆ. ನೀ ಅವ್ರಿಗೆ ಅಮೃತ ಕೊಡು, ಅವ್ರಿಗೆ ಇಷ್ಟ ಆಗಲ್ಲ. ಅದು ಅಲ್ಲಿ ಕೆಲವರಲ್ಲಿ ನಾನೇ ಶ್ರೇಷ್ಠ ಅನ್ನೋ ಒಂದು ಮನೋಭಾವ ಇರತ್ತಲ್ವಾ, ಅವರು ಇನ್ನೊಬ್ಬರ ಒಂದು ಒಳ್ಳೆತನ ಅಥವಾ ಇನ್ನೊಬ್ರು ಹೇಳಿರೋದನ್ನ ಕೇಳುವಂತ ಮನಸ್ಥಿತಿ ಇರಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ನಾನು ಇದೆಲ್ಲ ಕಾಮೆಂಟ್ಸ್ ಬಹಳ ನನ್ನ ಒಂದು 35-40 ವರ್ಷದ ಅನುಭವದಲ್ಲಿ ಇದೆಷ್ಟು ಬಹಳ ಕಾಮೆಂಟ್ಸ್ ಕೇಳಿದ್ವಿ ಆಯ್ತಾ. ನನ್ನ ಹೆಂಡತಿ ಉದ್ದಿನ ವಡೆ ಮಾಡ್ತಾರ್ರಿ, ನನ್ನ ಹೆಂಡತಿ ಪುಳಿಯೋಗರೆ ಮಾಡ್ತಾರ್ರಿ, ನನ್ನ ಹೆಂಡತಿ ಜಾಂಗೀರ್ ಮಾಡ್ತಾರ್ರಿ, ಅದ್ರ ಮುಂದೆ ಇನ್ ಯಾವ ಅಡುಗೆನೂ ರುಚಿ ನೋಡಿಲ್ಲ ಕಣ್ರಿ ನಾನು, ಸಾಧ್ಯನೇ. ಅದೆಲ್ಲ ಇದೆ ಕಾಮನ್. ಯಾಕೆಂದ್ರೆ ಅವ್ರ ಹೆಂಡತಿ ಮಾಡಿರೋ ಅಡುಗೆ ಅವ್ರಿಗೆ ಇಷ್ಟ ಆಗಿದೆ. ಹಾಗಾಗಿ ಅದು ಒಂದು ಅಭಿಮಾನಕ್ಕೂ ಹೇಳ್ತಾರೆ. ಕೆಲವರು ಇನ್ನೊಬ್ಬರು ಮಾಡಿದ ಅಡುಗೆನ ಕಂಡೆ ಮಾಡೋದಕ್ಕೂ ಹೇಳ್ತಾರೆ. ಈಗ ಗರ್ಗರಿಯಾಗಿ ಉದ್ದಿನವಡೆ ಆಫ್ ಆಗಿದೆ. ಈಗ ಆಫ್ ಮಾಡ್ಬಿಟ್ಟು ಉದ್ದಿನವಡೆನ ತೆಗೆದ್ಬಿಡೋಣ. ತಂಡ ಇವತ್ತು ಒಳ್ಳೆ ಅದ್ಭುತವಾಗಿ ಉದ್ದಿನವಡೆ ಮಾಡಿ ತೋರಿಸಿದ್ವಿ. ನಾವು ಅದ್ಭುತ ಅಂತ 1000 ಹೇಳೋದಲ್ಲ. ಇವತ್ತು ಈ ಉದ್ದಿನವಡೆನ ಟೇಸ್ಟ್ ನೋಡೋದಕ್ಕೆ, ಉದ್ದಿನವಡೆ ಕಾಯಿ ಚಟ್ನಿ ಟೇಸ್ಟ್ ನೋಡೋದಕ್ಕೆ ನನಗೊಬ್ರು ಹಳೆಯ ಫ್ರೆಂಡ್, 10-15 ವರ್ಷದ ಫ್ರೆಂಡು ಕನ್ಯಾಕುಮಾರಿನಲ್ಲಿ ಸಿಕ್ಕದು. ಅವತ್ತಿನ ತನಕ ನನ್ನ ಅವರ ಬಾಂಧವ್ಯ ಹೀಗೆ ಬೆಳಿತಾ ಇದೆ. ಮುತ್ತು ಕುಮಾರ್ ಅಂತ, ಮುತ್ತು ಸಾರ್ ಅಂತ ನಾವು ಕರಿತೀವಿ. ಮುತ್ತು ಸಾರ್, ವಾಂಗ ಸಾರ್. ನನಗೆ ತಮಿಳು ಸ್ವಲ್ಪ ಬರುತ್ತೆ, ಆದ್ರೆ ಅವರಷ್ಟು ತಮಿಳು ಚೆನ್ನಾಗಿ ಬರಲ್ಲ. ಬಟ್ ನಮ್ಮ ಮದರ್ ಟಂಗ್ ತಮಿಳು ಆದ್ರಿಂದ ತಮಿಳು ಬರುತ್ತೆ. ಅವ್ರನ್ನ ಕರಿತೀವಿ. ಅವ್ರಿಗೂ ಕನ್ನಡ ಬರುತ್ತೆ. ಇಲ್ಲಿ ಬಂದು ಹೋಗಿ ಮಾಡಿ ಅವರು ನಿನ್ನೆ ನಮ್ಮ ಮನೆಗೆ ಬಂದು ಗೆಸ್ಟ್ ಆಗಿ, ಅವ್ರ ಮನೆಯವರು ಮಗಳು ಮಗ ಎಲ್ಲ ಬಂದಿದ್ದಾರೆ. ಅವ್ರನ್ನ ನಾವು ಇದನ್ನ ರುಚಿ ಕೊಟ್ಟು 2 ವಡೆ ಕೊಟ್ಟಿದ್ದೀವಿ ಅಂತ ಅವ್ರೇನು ದಾಕ್ಷಿಣ್ಯ ಪಟ್ಕೊಳ್ಳೋದು ಬೇಡ. ಅವ್ರು ಬೇಕಾದ್ರೆ ಎಷ್ಟು ವಡೆ ಬೇಕಾದ್ರೆ ಕನ್ನಡ ಮಾತಾಡ್ತಾರ ಅವರು. ನನಗೆ ಅದೇ ಆಶ್ಚರ್ಯ. ಅವಾಗಲೂ ಅಪರೂಪಕ್ಕೊಂದ್ಸಲ ಬಂದ್ರು, ಇಷ್ಟು ಮಟ್ಟಿಗೆ ಕನ್ನಡ ಮಾತಾಡ್ತಾರಲ್ಲ ಅಂತ ನಮ್ಗೆ ಒಂದು ಖುಷಿ ಆಗುತ್ತೆ. ಈ ಕನ್ನಡ ಅವ್ರನ್ನ ಬನ್ನಿ சார், முத்துக்குமார் சார் வாங்க சார். உங்களுக்கு ரொம்ப நன்றி. எல்லாருக்கும் நமஸ்காரம். எல்லாருக்கும் நமஸ்காரம். உங்களுக்கு ரொம்ப நன்றி. இந்த பக்கம் வாங்க, ಟೇಸ್ಟ್ பாருங்க, எப்படி இருக்குன்னு சொல்லுங்க. ಹೇಗಿದೆ ಅಂತ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ತಿನ್ಬೇಕಾದ್ರೆ ಕ್ರಿಸ್ಪಿನೆಸ್ ಕರಂ ಕುರುಮ್ ಅಂತ ಬರಬೇಕು ವಡೆ ತಿಂದ್ರೆ.
ರುಚಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಕನ್ನಡ. ಇದು ಕ್ರಿಸ್ಪಿಯಾಗಿರುತ್ತೆ. ಇದು ಚಟ್ನಿಯೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಖಾಲಿ ಮಾಡಿ, ರುಚಿ. ಇನ್ನೊಂದು ದೊಡ್ಡ ಹಾಕ್ತೀನಿ. ಇಲ್ಲ ಇಲ್ಲ, ಖಾಲಿ ಮಾಡಿ. ಸಾಕು ಬಿಡಿ. ತೊಗೊಂಡೋಗ್ಬಿಡಿ, ನಿಮಗೆ ಅದು ನೀವು ಖಾಲಿ ಮಾಡಬೇಕು. ಶೋರ್. ನಿಮ್ಮ ಮನೆಯವರು ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಕೊಡ್ತೀನಿ, 2 ದೊಡ್ಡ ನಿಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಕೊಡಿ ಅಂತ. ಇದು ತೊಗೊಂಡೋಗಿ ಕಾಯ್ತಾ ಇದ್ದಾರೆ, ರೂಮಲ್ಲಿ ಕೂತಿದ್ದಾರೆ, ಅವ್ರಿಗೆ ಕೊಡಿ. ಅವ್ರನ್ನ ಕರೆದೆ ಬನ್ನಿ ಶೋಗೆ ಅಂತ, ಅವ್ರು ಬರಲಿಲ್ಲ, ಅವ್ರಿಗೆ ಅಂಜಿಕೆ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಈ ದಿವಸ ನಾವು ಮಾಡಿ ತೋರಿಸ್ತಿರ್ತಕ್ಕಂಥ ಉದ್ದಿನವಡೆ, ಈ ಉದ್ದಿನವಡೆನ ಪಕ್ಷಗಳಲ್ಲಿ ಮಾಡ್ಕೋಬೋದು, ಶ್ರಾದ್ದಾದಿ ದಿವಸಗಳಲ್ಲಿ ಮಾಡ್ಕೋಬೋದು, ಹಾಗೆ ಮಹಾಲಯ ಅಮಾವಾಸ್ಯೆ ದಿವಸ ಮಾಡ್ಕೋಬೋದು. ಯಾವಾಗ ಬೇಕಾದರೂ ತಿನ್ನಕ್ಕೆ ಆಸೆ ಆದಾಗ ಅದು ಇದು ಅಂತ ಕಾಯ್ಬಾರ್ದು, ಮಾಡ್ಕೊಂಡು ತಿಂತಾ ಇರಬೇಕು. ಏನಂತೀಯ ಊಟ, ಈಗ ನೀನು ನಾಳೆ ಉದ್ದಿನವಡೆ ಮಾಡಬೇಕು ಅಂತ ಆಸೆ ಆಗುತ್ತೆ, ಅದಕ್ಕೆ ಕಾಲಕ್ಕೆ ಕಾಯ್ಬೇಕು, 6 ತಿಂಗಳ ತನಕ ಕಾಯ್ಬೇಕಾ. ಈಗ ಇದು ಮಹಾಲಯ ಅಮಾವಾಸ್ಯೆ ಆಗಿರುತ್ತೆ, ಇನ್ನೊಂದು ವರ್ಷ ತನಕ ಕಾಯ್ತೀಯ, ನಿಮ್ಗೆ ಇಷ್ಟ. ಇವಾಗೆಲ್ಲ ಇಡ್ಲಿ ಮಾಡ್ದಾಗ್ಲೆಲ್ಲ ಉದ್ದಿನವಡೆ ಮಾಡ್ಕೊಳ್ಳೋದು ಒಂದು ಅಭ್ಯಾಸ ಆಗೋಗಿದೆ. ಸೊ ಇಡ್ಲಿ ವಡೆ ಅಂತ ಹೇಳಿ ಎಲ್ಲಾ ಮನೆಗಳಲ್ಲೂ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿಂತಾರೆ. ಆದ್ರೆ ಇವತ್ತು ತೋರಿಸಿರುವಂತಹ ಈ ಉದ್ದಿನವಡೆ, ಇದ್ರಲ್ಲಿರೋ ಕೆಲವು ಟಿಪ್ಗಳನ್ನ ಫಾಲೋ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಗರಿ ಆಗಿರುವಂತಹ ಉದ್ದಿನವಡೆನ ಮಾಡಿ ಟೇಸ್ಟ್ ಮಾಡಿ, ಹಾಗೆ ನಿಮ್ಮ ಮನೆ ಜನಕ್ಕೆಲ್ಲ ಕೊಡಿ. ಅವರಿಂದನೂ ಏನ್ ಬರುತ್ತೆ, ಅಂದ್ರೆ ಅವ್ರು ಏನ್ ಕಮೆಂಟ್ ಮಾಡ್ತಾರೆ ಅನ್ನೋದನ್ನ ನಮಗೂ ತಿಳಿಸಿ, ನೀವು ಸಂತೋಷ ಪಡಿ, ನಮ್ಮನ್ನು ಸಂತೋಷ ಪಡಿಸಿ. ನಮ್ಮ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ ರೀಚ್ ಆಗುತ್ತೆ ಹಾಗೂ ನಿಮ್ಮನ್ನ ರೀಚ್ ಮಾಡುತ್ತೆ. ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಂಚೋಣ ಖಂಡಿತ.